ಈಗಾಗಲೇ ಗ್ರೇಟರ್ ಬೆಂಗಳೂರು ವಿಚಾರವಾಗಿ ಬಿಜೆಪಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ದೊಡ್ಡ ಯುದ್ಧವೇ ನಡೀತಾ ಇದೆ. ಅತ್ತ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಈಗಾಗಲೇ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮರುನಾಮಕರಣ ಮಾಡಿ ಈಗಾಗಲೇ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ಇದೇ ಹೆಸರನ್ನ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ 2028ರಲ್ಲಿ ಈ ಹೆಸರನ್ನ ಮತ್ತೆ ಮರುನಾಮಕರಣ ಮಾಡಿ ರಾಮನಗರ ಎಂಬ ಹೆಸರನ್ನೇ ಪುನರ್ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಸವಾಲು ಹಾಕಿದ್ದಾರೆ. ಆದರೆ ಇದಕ್ಕೆ ಇವತ್ತು ಪ್ರತಿಕ್ರಿಯೆ ಕೊಟ್ಟಿರುವಂಥ ಡಿ.ಕೆ. ಶಿವಕುಮಾರ್ ಅದು ಅವರ ಹಣೆ ಬರೋದಲ್ಲಿ ಇಲ್ಲ ಅಂತ ವಾಗ್ದಾಳಿಯನ್ನು ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ ಕುಮಾರಸ್ವಾಮಿ ಕೂಡ ಅಷ್ಟೇ ಖಾರವಾಗಿ ಹೇಳಿದ್ದಾರೆ. ನೋಡೋಣ, 20 ವರ್ಷ ಸರ್ಕಾರದಲ್ಲಿ ಇರ್ತೀನಿ ಅಂತ ಹೇಳಿದವರೆಲ್ಲ ಕೇವಲ ಒಂದೇ ವರ್ಷಕ್ಕೆ ಜಾಗ ಖಾಲಿ ಮಾಡಿದ್ದಾರೆ ಅಂತ ಹೇಳಿದ್ರು. ಹೀಗಾಗಿ ಈಗ ರಾಮನಗರ ವಾರ್ಡ್ ಜೊತೆಗೆ ಗ್ರೇಟರ್ ಬೆಂಗಳೂರು ವಿಚಾರ ಕೂಡ ದೊಡ್ಡ ಚರ್ಚೆ ಉಂಟಾಗ್ತಾ ಇದೆ. ಇದರ ನಡುವೆ ಇವತ್ತು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ಎಲ್ಲ ಪಕ್ಷದ ಶಾಸಕರ ಸಭೆಯನ್ನು ಕರೆದು ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ, ಗ್ರೇಟರ್ ಬೆಂಗಳೂರು ಬಗ್ಗೆ ಚರ್ಚೆಯನ್ನು ಮಾಡಿದ್ರು. ನಾನು ಅದನ್ನು ನಾಗ್ಪುರಲ್ಲಿ ಹೋಗೋದಿಲ್ಲ. ನಮ್ಮ ದಕ್ಷಿಣ ಭಾರತದಲ್ಲಿ ಇದೇ ಮೊದಲು ಮಾಡುವಂಥದ್ದು. ರಾಜಕೀಯವಾಗಿ ಪತನ ಪ್ರಾರಂಭ ಆಗುತ್ತೆ ಅನ್ನೋದು ಅಷ್ಟೇ ಹೇಳ್ತೀನಿ ಅಷ್ಟೇ. ನಾವು ಒಳ್ಳೇದು ಮಾಡಿದ್ರು ಅವ್ರು ಬರೀ ಇದನ್ನ ಸರ್ವನಾಶ ಮಾಡದೆ ಅವರು ಬಯಸ್ಕೊಂಡು ಬಂದಿದ್ದಾರೆ. ಈ ಭೂಮಿ ಇರೋವರೆಗೆ ಆ ಹೆಸರನ್ನಂತೂ ತೆಗಿಲಿಕ್ಕಾಗಲ್ಲ. ನಾವೇನು ರಾಮನಗರ ಟಚ್ ಮಾಡ್ತಾ ಇಲ್ಲ. ಬೆಂಗಳೂರು ನಮ್ಮ ಬೆಂಗಳೂರು ಐಟಿ ಸಿಟಿ ಬೆಂಗಳೂರು ಈಗಾಗಲೇ ವಿಶ್ವ ಪ್ರಸಿದ್ಧಿ ಪಡೆದಿದೆ. ಐಟಿ ಬಿಟಿಯಿಂದ ಹಿಡಿದು ಎಲ್ಲ ಕ್ಷೇತ್ರದಲ್ಲೂ ಮಿಂಚಿನ ವೇಗದಲ್ಲಿ ಬೆಳವಣಿಗೆ ಆಗ್ತಿದೆ. ಆದ್ರೆ ಇದೇ ಬೆಂಗಳೂರನ್ನ ಈಗ ಗ್ರೇಟರ್ ಬೆಂಗಳೂರು ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಆದ್ರೆ ಗ್ರೇಟರ್ ಬೆಂಗಳೂರು ವಿಧೇಯಕಕ್ಕೆ ವಿಪಕ್ಷ ವಿರೋಧ ಮಾಡ್ತಿರೋದ್ರಿಂದ ಸರ್ಕಾರ ಇವತ್ತು ಸರ್ವಪಕ್ಷ ಸಭೆ ನಡೆಸಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಮುಂದಾಗಿದೆ. ಗ್ರೇಟರ್ ಬೆಂಗಳೂರು ವಿಧೇಯಕ ಮಂಡನೆ ಆಗ್ತಿದ್ದಂತೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ವಿಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸ ಮಾಡಿದ್ರು. ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಾಗರಿಕರ ಧ್ವನಿ ಅದೇ ಸರ್ಕಾರದ ಧ್ವನಿ ಎಂಬ ಪರಿಕಲ್ಪನೆಯಡಿ ಬೆಂಗಳೂರು ನಗರಾಭಿವೃದ್ಧಿ ಸಂಬಂಧ ಡಿ.ಸಿ.ಎಂ ಡಿ.ಕೆ. ಸರ್ವಪಕ್ಷ ಸಭೆ ಕರೆದಿದ್ರು. ಇದರಲ್ಲಿ ಬೆಂಗಳೂರಿನ ಬಿಜೆಪಿ ಕಾಂಗ್ರೆಸ್ ಶಾಸಕರುಗಳು ಭಾಗಿಯಾಗಿದ್ರು. ಅದರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್, ಶಾಸಕ ಎಸ್.ಟಿ. ಸೋಮಶೇಖರ್ ಕೂಡ ಭಾಗಿಯಾಗಿದ್ರು. ಸಭೆಯಲ್ಲಿ ಟ್ರಾಫಿಕ್, ಕುಡಿಯುವ ನೀರು, ಮೆಟ್ರೋ, ರಸ್ತೆ, ಎಲಿವೇಟೆಡ್ ಕಾರಿಡಾರ್ ಸೇರಿದ ಹಾಗೆ 10 ಹಲವು ವಿಚಾರಗಳ ಕುರಿತು ಚರ್ಚೆ ಆಗಿದೆ. ನಾನು ಅದನ್ನು ನಾಗ್ಪುರಲ್ಲಿ ಹೋಗೋದಿಲ್ಲ. ನಮ್ಮ ದಕ್ಷಿಣ ಭಾರತದಲ್ಲಿ ಇದೇ ಮೊದಲು ಮಾಡಿರುವಂಥದ್ದು. ಅದು ಸಾಧಕ ಬಾಧಕಗಳು ಕೂಡ ನಾವೆಲ್ಲ ಕ್ರಮಿಸಿದ್ದೇವೆ. ಒಂದ್ ಸೈಡ್ ಮಾತ್ರ ಈಗ ಓಪನ್ ಆಗಿದೆ, ಇನ್ನೊಂದು ಸೈಡ್ ಓಪನ್ ಆಗಬೇಕು. ಇನ್ನೇನು ಅದ್ರಲ್ಲಿ ಏನೇನು ಟ್ರಯಲ್ ಆಗಬೇಕು ಅದನ್ನೆಲ್ಲ ಕೂಡ ರೆಕ್ಟಿಫಿಕೇಶನ್ ಅದರ ಅನುಭವದ ಮೇಲೆ ಈಗ ಕೆಲವರು ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಕೆಲವು ಕಡೆ ಮಧ್ಯ ಅಂಡರ್ ಪಾಸ್ ಮಾಡಬೇಕು ಅಂತ ರಾಮಲಿಂಗಾರೆಡ್ಡಿ ಅವರು ಮತ್ತು ನಮ್ಮ ರಾಮಮೂರ್ತಿ ಅವರು ಸಲಹೆ ಕೊಟ್ಟಿದ್ದಾರೆ. ಅದಕ್ಕೆ ಡೈರಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಅದಕ್ಕೆ ಎಸ್ಟಿಮೇಟ್ ಮಾಡಿ ಅದಕ್ಕೆ ಪ್ರಪೋಸ್ ಮಾಡಿ ಕೆಲಸ ತೆಗೆದುಕೊಳ್ಳೋಣ ಅಂತೇಳಿ ಅದನ್ನು ಕೂಡ ಮಾಡಿದ್ದೀನಿ. ಅಷ್ಟಕ್ಕೂ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಿದೆ ಅಂತ ನೋಡೋದಾದ್ರೆ, ಬಿಜೆಪಿ ಸರ್ಕಾರದಲ್ಲಿ 110 ಹಳ್ಳಿಗಳು ಬೆಂಗಳೂರಿನ ವ್ಯಾಪ್ತಿಗೆ ಸೇರಿವೆ. ಆ ಭಾಗಕ್ಕೆ ಮೂಲಸೌಕರ್ಯ ಒದಗಿಸಿಕೊಡಲು ಸಾಧ್ಯವಾಗಿಲ್ಲ. ಇನ್ನು ತಮಿಳುನಾಡು ರಾಜ್ಯದ ಮಧ್ಯೆ ಕಾವೇರಿ ನೀರಿನ ಸಮಸ್ಯೆ ಇದೆ. ಬೇಸಿಗೆಯಲ್ಲಿ 7,000 ಕೊಳವೆ ಬಾವಿ ಬರಿದಾಗಿ ಸಮಸ್ಯೆ ಸೃಷ್ಟಿಯಾಗಿದೆ. ಕೆರೆಗಳನ್ನು ಉಳಿಸಿ ಜೀವಂತವಾಗಿ ಇರಿಸಿಕೊಳ್ಳಬೇಕಿದೆ. ಕಸದ ವಿಚಾರ, ಸಂಚಾರ ದಟ್ಟಣೆ ಸಮಸ್ಯೆ ಹೆಚ್ಚಾಗಿದೆ. ಕಸ, ಸಂಚಾರ ದಟ್ಟಣೆ ಸಮಸ್ಯೆ ನಿವಾರಣೆಗೆ ಈಗಾಗಲೇ 70,000 ಸಲಹೆಗಳು ಬಂದಿವೆ. ಇನ್ನು ಬೆಂಗಳೂರಿನಲ್ಲಿ ಸ್ಕೈಡೆಕ್ ನಿರ್ಮಿಸಲು ಯೋಜನೆ ರೂಪಿಸಲಾಗಿದೆ. ಎಸ್.ಟಿ. ಮಾಲ್ ಟು ಸಿಲ್ಕ್ ಬೋರ್ಡ್ ಟನಲ್ ಮಾಡುವಂತ ಬಗ್ಗೆ ಕೂಡ ಚರ್ಚೆ ಮಾಡಲಾಯಿತು. ಇಷ್ಟೆಲ್ಲದರ ನಡುವೆ ರಾಮನಗರ ಜಿಲ್ಲೆಯ ಹೆಸರು ಮರುನಾಮಕರಣ ಮಾಡಿದ್ದಕ್ಕೆ ನಿನ್ನೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ರು. ಕೈ ಹಾಕಿದ್ರೆ ರಾಜಕೀಯ ಪತನ ಪ್ರಾರಂಭ ಅಂತ ಕೆಂಡ ಕಾರಿದ್ರು. ಆದ್ರೆ ಇದಕ್ಕೆ ಡಿ.ಸಿ.ಎಂ ಡಿ.ಕೆ. ಕೂಡ ಇಂದು ತಿರುಗೇಟು ಕೊಟ್ಟಿದ್ದಾರೆ. ರಾಜಕೀಯವಾಗಿ ಪತನ ಪ್ರಾರಂಭ ಆಗುತ್ತೆ ಅನ್ನೋದು ಅಷ್ಟೇ ಹೇಳ್ತೀನಿ ಅಷ್ಟೇ. ಆ ರಾಮನಗರನ ಈ ಭೂಮಿ ಇರೋವರೆಗೆ ಆ ಹೆಸರನ್ನಂತೂ ತೆಗಿಲಿಕ್ಕಾಗಲ್ಲ. ಮುಂದಕ್ಕೆ ಅದನ್ನು ಯಾವ ರೀತಿ 2006ರಲ್ಲಿ ಯಾತಕ್ಕೆ ಪ್ರೊಟೆಸ್ಟ್ ಮಾಡಲಿಲ್ಲ? ರಾಮನಗರ ಜಿಲ್ಲೆಯ ಹೆಸರನ್ನ ಇಟ್ಟಾಗ ಈ ವ್ಯಕ್ತಿನೂ MLA ಅಲ್ವಾ, ಅದೇ ಜಿಲ್ಲೆಯವರೇ ಇದ್ರಲ್ವಾ, ಆಗ ಯಾತಕ್ಕೆ ಇದಕ್ಕೆ ಪ್ರೊಟೆಸ್ಟ್ ಮಾಡಲಿಲ್ಲ? ವಿಧಾನಸಭೆಯಲ್ಲಿ ಒಂದು ದಿವಸ ಮಾತಾಡಿದ್ದೆ ನೋಡಲಿಲ್ಲ. ಈ ತೀರ್ಮಾನ ಮಾಡಿದಾಗಲೂ ಅವತ್ತು ಯುನಾನಿಮಸ್ ಆಗಾಯಿತು. ನಾವು ಒಳ್ಳೇದು ಮಾಡಿದ್ರು ಅವ್ರು ಬರೀ ಇದನ್ನ ಸರ್ವನಾಶ ಮಾಡದೆ ಅವರು ಬಯಸ್ಕೊಂಡು ಬಂದಿದ್ದಾರೆ. ನಮಗೆಲ್ಲ ಗೊತ್ತಿದೆ ಅವ್ರದ್ದು ನಡೆ, ಹೆಜ್ಜೆ, ಭಾವನೆ, ಚಿಂತನೆ, ಆಚಾರ, ವಿಚಾರ ಎಲ್ಲ ಕೂಡ ನಮಗೆ ಅರಿವಿದೆ.
ಅರ್ಥ ಆಯ್ತಾ? ನಾವೇನು ರಾಮನಗರ ಟಚ್ ಮಾಡ್ತಾ ಇಲ್ಲ. ಇವರು ಬಂದು ರಾಮನಗರಕ್ಕೆ ಅಕ್ರಮ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ರಾಜಕೀಯವಾಗಿ ಅದಕ್ಕೆ ಅವಕಾಶ ಇದೆ. ಇದು ನಮ್ಮ ಜಿಲ್ಲೆ, ರಾಮನಗರ ತಾಲೂಕವರು ನಮ್ಮವರು. ಒಟ್ಟಾರೆಯಾಗಿ ರಾಜ್ಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿರುವ ಇದೇ ಗ್ರೇಟರ್ ಬೆಂಗಳೂರು ವಿಚಾರ ಸರ್ವಪಕ್ಷ ಸಭೆ ಸೇರುವಂತೆ ಮಾಡಿದೆ. ಬೆಂಗಳೂರು ಅಭಿವೃದ್ಧಿ ವಿಷಯದಲ್ಲಿ ನಾವೆಲ್ಲರೂ ಒಟ್ಟಾಗಿ ಹೋಗೋಣ ಎಂಬ ಅಭಿವೃದ್ಧಿ ಮಂತ್ರವನ್ನ ಡಿಸಿಎಂ ಡಿಕೆ ಜಪಿಸಿದಂತಿದೆ. ಗ್ರೇಟರ್ ಬೆಂಗಳೂರು ಸಂಬಂಧಿಸಿದಂತೆ ಡಿಸಿಎಂ ಡಿಕೆ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ಒಂದ್ ಕಡೆಯಾದ್ರೆ ರಾಮನಗರ ಮರುನಾಮಕರಣ ವಿಚಾರ ರಾಜಕೀಯ ವಾಗ್ಯುದ್ಧಕ್ಕೆ ಕಾರಣವಾಗಿದೆ. ಕ್ಯಾಮರಾ ಪರ್ಸನ್ ಸೈಯದ್ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.